ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರ್ ಆಗಿ ಹ್ಯಾಪಿ ಆಗಿ ಹೆಲ್ದಿ ಆಗಿದ್ದಾರೆ ಅಂತ ಅನ್ಕೊಂಡಿದೀನಿ. ನಾನು ನಿಮ್ಮ ಕರ್ಲಿವರ್ಸ್ 26 ರಂಜಿತಾ ಪ್ರಕಾಶ್ ಗೌಡ. ಸೊ ಫೈನಲಿ ಇನ್ನೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಸಾಕಷ್ಟು ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ ಅಂತ ನನಗೆ ಗೊತ್ತು. ಬಿಕಾಸ್ ತುಂಬಾ ಜನಕ್ಕೆ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ತುಂಬಾ ಈಸಿ ಟೆಕ್ನಿಕ್ಸ್ ನ ಹುಡುಕ್ತಿರ್ತೀರ. ಸೊ ಹಂಗಾಗಿ ಈ ವಿಡಿಯೋನ ತಗೊಂಡ್ ಬಂದಿದ್ದೀನಿ. ಡೆಫಿನೆಟ್ಲಿ ವಿಡಿಯೋ ನಿಮ್ಗೆ ರೀಚ್ ಆಗೇ ಆಗುತ್ತೆ. ನಿಮ್ ನಿಜವಾಗ್ಲೂ ರಿಸಲ್ಟ್ ಸಾಕಷ್ಟು ಏನಂತಾರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ, 100% ಶೋರ್ ಅದ್ರ ಬಗ್ಗೆ. ಸೊ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ನೀವೇನಾದ್ರು ಮ್ಯಾನಿಫೆಸ್ಟೇಷನ್ ಫಸ್ಟ್ ಟೈಮ್ ನೋಡ್ತಾರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನಾದ್ರು ಈ ವಿಡಿಯೋದ ಹೆಲ್ಪ್ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಡೈಲಿ ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ, ಜೊತೆಗೆ ಮ್ಯಾನಿಫೆಸ್ಟೇಷನ್ ವಿಡಿಯೋಸ್ ಕೂಡ ಮಾಡ್ತೀನಿ. ಜೊತೆಗೆ ನಿಮ್ಗೆ ನನ್ನ ಜೊತೆ 1-to-1 ಸೆಷನ್ ತಗೋಬೇಕು, ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಅಂತ ಇಂಟ್ರೆಸ್ಟ್ ಇದ್ರೆ ನನ್ನ ಮೇಲ್ ಐಡಿನ ಹಾಕ್ತಿದ್ದೀನಿ. ನೀವು ಅದಕ್ಕೆ ನಿಮ್ಮ ಸ್ಟೋರಿನ ಕಳಿಸಬಹುದು, ಅಥವಾ ನೀವೇನ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ಅದ್ರ ಮೇಲೆ ನಾವು ಕ್ಲಾರಿಟಿ ಕಾಲ್ ತಗೊಂಡು ಮಾತಾಡೋಣ ಅಂತ ಹೇಳ್ತೀನಿ. ಸೊ ಇನ್ನೇನು ತಡ ಮಾಡೋದು, ಬನ್ನಿ ಶುರು ಮಾಡೋಣ. ಸೊ ಇವತ್ತಿನ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ತುಂಬಾ ಈಸಿ, ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಅದೇ ವಾಟರ್ ಮ್ಯಾನಿಫೆಸ್ಟೇಷನ್ ಅಥವಾ ವಾಟರ್ ಬಾಟಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ಇರೋ ಎಷ್ಟೋ ಟೆಕ್ನಿಕ್ ಅಲ್ಲಿ ಇದು ಕೂಡ ಸಕ್ಕದಾಗಿ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಸೊ ನಂಬಿಕೆ ಇರೋರು ಈ ವಿಡಿಯೋನ ನೋಡ್ಬೋದು, ಇಲ್ಲದೆ ಇರೋರು ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ, ನಮ್ಮ ಭೂಮಿ ಮೇಲೆ ಎಲ್ಲಾ ವಸ್ತುಗಳಿಗೂ ಎನರ್ಜಿ ಇದೆ, ಅದನ್ನ ನೀವು ನಂಬಲೇಬೇಕು. ಸೈನ್ಸ್ ಕೂಡ ಇದನ್ನ ಪ್ರೂವ್ ಮಾಡಿದೆ. ಸೊ ಜೊತೆಗೆ ಈ ವಾಟರ್ ಅಂತ ಏನ್ ಹೇಳಿದಲ್ಲ, ಅದಕ್ಕೂ ಸಹ ಎನರ್ಜಿ ಇದೆ. ಅದ್ರದ್ದು ಸೈಂಟಿಸ್ಟ್ ಕೂಡ ಪ್ರೂವ್ ಮಾಡಿದ್ದಾರೆ. ಜಾಪನೀಸ್ ಸೈಂಟಿಸ್ಟ್ ಒಬ್ರು ಇದ್ರ ಮೇಲೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಬೆಸ್ಟ್ ಶಾಕಿಂಗ್ ರಿಸಲ್ಟ್ಸ್ ಅವ್ರು ನೋಡಿ ಇದನ್ನ ನಮ್ಗೆಲ್ರಿಗೂ ಕೊಟ್ಟಿರೋಂಥದ್ದು. ಇದನ್ನ ನಾವು ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ನಮಗೆ ಏನ್ ಲೈಫ್ ಅಲ್ಲಿ ಬೇಕೋ ಅದನ್ನ ಪಡ್ಕೊಳಕ್ಕೆ ಬಳಸ್ಕೊತಾ ಇದೀವಿ. ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇದನ್ನ ಹೆಂಗ್ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಈ ಟೆಕ್ನಿಕ್ ಮಾಡಕ್ಕೆ ವೆರಿ ಸಿಂಪಲ್, ನಮ್ಗೆ 3 ವಸ್ತುಗಳು ಬೇಕು. ಓಕೆನಾ? ಒನ್ ಇಸ್ ವಾಟರ್ ಬಾಟಲ್. ಇವಾಗ ನಿಮ್ ಕ್ವಶನ್, ವಾಟರ್ ಬಾಟಲ್ ಯಾವ್ದಿರ್ಬೇಕು, ಹೆಂಗಿರ್ಬೇಕು ಅಂತ ಕ್ವಶನ್. ವಾಟರ್ ಬಾಟಲ್ ಹೆಂಗಿದ್ರು ಪರವಾಗಿಲ್ಲ, ಯಾವ್ದಿದ್ರು ಪರವಾಗಿಲ್ಲ, ಗ್ಲಾಸು, ಜಾರು, ಸ್ಟೀಲು, ಎನಿಥಿಂಗ್ ಇಸ್ ಫೈನ್. ಒಂದ್ ವಾಟರ್ ಬಾಟಲ್ ನಿಮಗ್ ಮಾತ್ರ ಸೀಮಿತವಾಗಿರ್ಲಿ, ಬೇರೆ ಯಾರು ಯೂಸ್ ಮಾಡೋದ್ ಬೇಡ. ನೆಕ್ಸ್ಟ್ ಬಂದು ಸ್ಟಿಕ್ಕಿ ನೋಟ್ಸ್ ಯಾರು ತಗೋಬಹುದು, ಅಥವಾ ನಿಮ್ ಮನೇಲಿ ಯಾವ್ದು ಏನಂತಾರೆ ನೀವು ಯೂಸ್ ಮಾಡೋ ರೂಲ್ ಬುಕ್ ಪೇಪರು ಅಥವಾ ವೈಟ್ ಪೇಪರು ಅದನ್ನು ಕೂಡ ನೀವು ಸಹ ತಗೊಂಡ್ ಮಾಡ್ಬೋದು. ನೆಕ್ಸ್ಟ್ ಬಂದು ಒಂದು ಪೆನ್ ತಗೊಳ್ಳಿ, ಯಾವ ಕಲರ್ ಪೆನ್ ಆದ್ರೂ ತಗೋಬಹುದು, ಏನು ತೊಂದ್ರೆ ಇಲ್ಲ. ಓಕೆನಾ? ಫೈನಲಿ 3 ವಸ್ತುಗಳನ್ನ ತಗೊಂಡಿದ್ರೆ ಇವಾಗ ಹೆಂಗ್ ಈ ಟೆಕ್ನಿಕ್ ನ ಮಾಡೋದು ಅಂತ ಹೇಳ್ತೀನಿ. ಓಕೆನಾ? ಹೇಳ್ದಾಗೆ ನೀರ್ಗೆ ಎನರ್ಜಿ ಇದೆ. ಸೊ ನೀವೇನ್ ಮಾತಾಡ್ತೀರಾ, ಏನ್ ಹೇಳ್ತೀರಾ ಎಲ್ಲವನ್ನು ತಗೊಳುತ್ತೆ. ಅದು ಕೆಟ್ಟದಾಗಿರ್ಬೋದು ಅಥವಾ ಒಳ್ಳೇದು ಸಹ ಆಗಿರ್ಬೋದು. ಓಕೆನಾ? ಸೊ ಫಸ್ಟ್ ಬಂದ್ಬಿಟ್ಟು ವಾಟರ್ ಬಾಟ್ಲು ತಗೊಳ್ಳಿ, ಒಂದು ಸ್ಟಿಕ್ಕಿ ನೋಟ್ ನ ತಗೊಳ್ಳಿ. ಓಕೆನಾ? ಇದ್ರ ಮೇಲೆ ಈ ತರ ಅಂಟಿಸ್ಬಿಡಿ. ಇದೇನಾರು ಅಂಟ್ಕೊಂಡಿಲ್ಲ ಅಂದ್ರೆ ಟೇಪ್ ತಗೊಂಡು ಸುತ್ತಲೂ ಅಂಟಿಸಿ. ಇವಾಗ ನಾನು ಫ್ರಿಡ್ಜ್ ಇಂದ ತಗೊಂಬಂದೆ ಬಾಟ್ಲು, ಸ್ವಲ್ಪ ವೆಟ್ ಆಗಿದೆ, ಸೊ ಹಂಗಾಗಿ ಅಂಟ್ಕೋತಿಲ್ಲ. ಇಟ್ಸ್ ಟೋಟಲಿ ಫೈನ್. ಸೊ ಫಸ್ಟ್ ಹಿಂಗೆ ಅಂಟಿಸ್ಬಿಡೋಣ. ಒಂದ್ ಟೇಪ್ ತಗೊಂಡು ಸುತ್ತಲೂ ಅಂಟಿಸ್ಕೊಳ್ಳಿ. ಸೊ ಅಂಟಿಸಿ ಆದ್ಮೇಲೆ ನೀವು ಅಫರ್ಮೇಶನ್ ತರ ಏನು ಬರೆಯೋ ಅವಶ್ಯಕತೆ ಇಲ್ಲ. ಓಕೆನಾ? ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ ನಿಮ್ಗೆ. ಇವಾಗ ನನ್ಗೆ ಕೆಲ್ಸ ಬೇಕು, ನಿಮ್ಗೂ ಕೆಲ್ಸ ಬೇಕು ಅಂತ ಇರುತ್ತೆ ಅನ್ಕೋಣ. ಜಸ್ಟ್ ಡ್ರೀಮ್ ಜಾಬ್ ಅಂತ ಬರೀತೀರಾ. ಅಂಡ್ ನಿಮ್ಗೆ ಸ್ಪೆಸಿಫಿಕ್ ಇತ್ತ BMW ಕಾರ್ ಅಂತ ಬರೀಬಹುದು. ಸೊ ಲವ್ ಅಂತ ಆದ್ರೆ ಲೈಕ್ ಗುಡ್ ರಿಲೇಶನ್ಶಿಪ್ ಅಥವಾ ಲವ್ ರಿಲೇಶನ್ಶಿಪ್ ಏನ್ ಬೇಕಿದ್ರು ಬರಿಬಹುದು. ಸೊ ಈ ತರ ಲವ್ ಅಥವಾ ರಿಲೇಶನ್ಶಿಪ್. ಸೊ ಹಿಂಗೆ ನೀವು ಬರಿಬಹುದು. ನಿಮ್ಗೆ ಏನಾದ್ರು ಅಫರ್ಮೇಶನ್ ತರ ಬರೀತೀರ ಅಂದ್ರೆ ಖಂಡಿತವಾಗ್ಲೂ ಬರಿಬಹುದು. ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಕಮಿಂಗ್ ಟು ಮೀ ಈಸಿಲಿ ಅಂಡ್ ಎಫರ್ಟ್ಲೆಸ್ಲಿ ಅಂತ ಬರಿಬಹುದು. ಸೊ ನಾನು ಇಲ್ಲಿ ಮನಿ ಅಂತ ಬರ್ದಿದ್ದೀನಿ ನೋಡಿ. ಮನಿ ಅಂತ ಬರ್ದ್ಬಿಟ್ಟು 50,000 rupees ಪರ್ ಮಂತ್ ಅಂತಾನು ಸಹ ಬರಿಬಹುದು, ತೊಂದ್ರೆ ಇಲ್ಲ, ಹಂಗೂ ಬರಿಬಹುದು ನೀವು. ಓಕೆನಾ? ಸೊ ಈ ತರ ಬರ್ಕೋತೀರಾ. ಸೊ ಇದನ್ನ ಹೇಳ್ದಾಗೆ ಸೆಂಟೆನ್ಸ್ ಫಾರ್ಮ್ ಮಾಡಿ ಆದ್ರೂ ಬರಿಬಹುದು, ಅಥವಾ ಈ ತರ ಬರೀ ಡ್ರೀಮ್ ಜಾಬ್, ಮನಿ, ಲವ್ ಅಂಡ್ ರಿಲೇಶನ್ಶಿಪ್, ಪ್ರೆಗ್ನೆನ್ಸಿ ಬಗ್ಗೆ, ಹೆಲ್ದಿ ಬೇಬಿ, ಏನಂತಾರೆ ಡ್ರೀಮ್ ಜಾಬ್ ವಿತ್ XYZ ಸ್ಯಾಲರಿ, ನಿಮ್ಗೆ ಏನಾದ್ರು ಪ್ರಾಪರ್ಟಿ ಸೇಲ್ ಆಗ್ತಿಲ್ಲ ಅಂದ್ರೆ. ಸೊ ಏನ್ ಪ್ರಾಬ್ಲಮ್ ಇದೆಯೋ, ಪ್ರಾಬ್ಲಮ್ ಅಂತೆಲ್ಲ ಬರೆಯಕ್ ಹೋಗ್ಬಿಡಿ, ಜಸ್ಟ್ ಹಂಗೆ ಬರೀರಿ ಸಾಕು. ಸೊ ಈ ತರ ಅಂಟಿಸ್ಬೇಕಾಗುತ್ತೆ. ಓಕೆನಾ? ಸೊ ನೀವು ಟೇಪ್ ತಗೊಂಡು ಅಂಟಿಸಿ. ನಿಮ್ಗೆ ಏನಾದ್ರು ಜಾಸ್ತಿ ಡ್ರೀಮ್ಸ್ ಇತ್ತು ಅಂದ್ರೆ ಈ ತರದ್ ಇನ್ನೊಂದು ಪೇಪರ್ ತಗೊಳ್ಳಿ,
ಮೇಲೆ ಅಂಟಿಸ್ಬಿಟ್ಟು ಕೆಳಗಡೆ ಅಂಟಿಸ್ಬಿಟ್ಟು ಫುಲ್ ಟೇಪ್ ಆಗಿ ಸುತ್ತಬಿಡಿ ಅಷ್ಟೇ. ಸೊ ಈ ತರ ನೀವು ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಎವ್ರಿ 3 ಡೇಸ್ಗೊಮ್ಮೆ ಈ ಪೇಪರ್ನ ಹರಿದು ಬಿಸಾಕ್ಬಿಟ್ಟು, ಎಲ್ಲಾರು ಬಿಸಾಕ್ಬೋದು, ಏನೂ ತೊಂದರೆ ಇಲ್ಲ, ಹರಿದು ಬಿಸಾಕಿ ನೀವು ಹೊಸದಾಗಿ ಮತ್ತೆ ಬರ್ದ್ಬಿಟ್ಟು ಮತ್ತೆ ಸೇಮ್ ವಾಟರ್ ಬಾಟ್ಲ್ ಕೂಡ ವಾಶ್ ಮಾಡ್ಬಿಟ್ಟು ನೀಟಾಗಿ ಸೇಮ್ ಟೇಪ್ ಎಲ್ಲ ಹಾಕ್ಬಿಟ್ಟು ಹಂಗೆ ಇಡ್ಬೋದು. ಓಕೆನಾ? ಸೊ ನಿಮ್ಗೆ ಗೊತ್ತಾಯ್ತು ಇವಾಗ ಬಾಟ್ಲ್ ಅಂದ್ರೆ ಪೇಪರ್ ಮೇಲೆ ಏನ್ ಬರಿಬೇಕು, ಹೆಂಗ್ ಬರಿಬೇಕು ಅಂತ ಹೇಳೋದು. ಯಾಕಂದ್ರೆ ನೀವು ಲವ್ ಅಂತ ಬರ್ದ್ರೆ ನೀರು ಅದನ್ನೇ ಅಬ್ಸರ್ವ್ ಮಾಡುತ್ತೆ, ನೀವು ಹೇಟ್ ಅಂತ ಬರ್ದ್ರೆ ನೀರ್ ಅದನ್ನು ಅಬ್ಸರ್ವ್ ಮಾಡುತ್ತೆ. ನೀವ್ ಏನ್ ಮಾತಾಡ್ತಿರೋ ನೀರ್ ಜೊತೆ ಅದನ್ನ ಹಂಗೆ ಅಬ್ಸರ್ವ್ ಮಾಡುತ್ತೆ. ಅದಕ್ಕೆ ನೀರ್ ಕುಡಿಬೇಕಾದ್ರೆ ತುಂಬಾ ಹುಷಾರಾಗಿ ನಿಮ್ಮ ಅಫರ್ಮೇಷನ್ ಹೇಳ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೀರ್ನ ನೋಡ್ತಾ ಇದ್ರೆ ಖುಷಿಯಿಂದ ಮಾತಾಡಿ, ಪಾಸಿಟಿವ್ ಪದಗಳ ಜೊತೆಗೆ ಮಾತಾಡಿ. ಇದ್ ಬಾಟ್ಲು ಮೇಲೆ ಅಂತಲ್ಲ, ನಿಮ್ ಮನೇಲಿ ಏನಾದ್ರು ವಾಟರ್ ಪ್ಯೂರಿಫೈರ್ ಇದ್ರೆ ಅದ್ರ ಮೇಲೆ ಸಹ ನೀವು ಅಂಟಿಸಬಹುದು, ಏನೂ ತೊಂದ್ರೆ ಇಲ್ಲ. ಮನೇಲಿರೋರ್ಗೆಲ್ಲ ಗುಡ್ ಹೆಲ್ತ್ ಅಂತ ಬರ್ದ್ಬಿಟ್ಟು, ಲವ್ ಅಂತ ಬರ್ದ್ಬಿಟ್ಟು ಅಂಟಿಸಿದ್ರೆ ಸೊ ಮನೇಲಿ ಸಾಕಷ್ಟು ಜನ ಇರ್ತಾರೆ, ನಿಮ್ ಮಧ್ಯೆ ಒಳ್ಳೆ ಬಾಂಡಿಂಗ್ ಚೆನ್ನಾಗಿರುತ್ತೆ, ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ನಿಮ್ಮೆಲ್ಲರೂ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಸೊ ನೀವು ಆ ತರನು ಸಹ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೊ ಈ ಬಾಟಲ್ನ ನೀವ್ ಮಾತ್ರ ಯೂಸ್ ಮಾಡ್ಬೇಕು, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆನಾ? ಸೊ ಈ ಸ್ಟೆಪ್ ಇಲ್ಲಿಗೆ ಮುಗೀತು. ಸೊ ಇದನ್ನ ಹೆಂಗ್ ಯೂಸ್ ಮಾಡ್ಬೇಕು ನೆಕ್ಸ್ಟ್ ಅಂತ ಹೇಳೋದಾದ್ರೆ, ಇವತ್ ಎಕ್ಸಾಂಪಲ್ ಈ ವಿಡಿಯೋ ನೋಡಾದ್ಮೇಲೆ ನೀವೇನಾದ್ರು ಶುರು ಮಾಡೋರಾಗಿದ್ರೆ, ಸೊ ಫಸ್ಟ್ ಬಂದ್ಬಿಟ್ಟು ಇವತ್ ನೈಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಅಂದ್ರೆ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಹಂಗೆ ಸ್ಟಾರ್ಟ್ ಮಾಡಿ. ಓಕೆನಾ? ಇವತ್ ನೈಟ್ ಇದಕ್ ವಾಟರ್ ಎಲ್ಲ ಫಿಲ್ ಮಾಡ್ಕೊಳ್ಳಿ. ಫಸ್ಟ್ ಇಷ್ಟವರೆಗೂ ಫಿಲ್ ಮಾಡಿ. ಓಕೆನಾ? ಫಿಲ್ ಮಾಡಿ ಸ್ಟಿಕ್ಕರ್ ಎಲ್ಲ ಅಂಟಿಸ್ಕೊಳ್ಳಿ. ನಿಮ್ದು ಏನ್ ಡ್ರೀಮ್ ಇರುತ್ತೋ ಎಲ್ಲವನ್ನು ಅಂಟಿಸ್ಬಿಡಿ. ಅಂಟಿಸಿ ನಿಮ್ಮ ಬೆಡ್ ಪಕ್ಕದಲ್ಲಿಡಿ. ಪಕ್ಕದಲ್ಲಿ ಇಡಕ್ಕೂ ಮುಂಚೆ ನಿಮ್ಮ ವಾಟರ್ ಬಾಟಲ್ನ ಈ ತರ ಓಪನ್ ಮಾಡ್ಬಿಟ್ಟು ಜಸ್ಟ್ ಟಾಪ್ ಟು ಯೋರ್ ವಾಟರ್, ಜಸ್ಟ್ ಹೋಲ್ಡ್ ಮಾಡಿ, 2 ಕೈಯಿಂದ ಹೋಲ್ಡ್ ಮಾಡ್ಬಿಟ್ಟು ಇದೇ ತರ 2 ಕೈಯಿಂದ ಹೋಲ್ಡ್ ಮಾಡಿ. ಡಿಯರ್ ವಾಟರ್, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಮೈ ಡ್ರೀಮ್ ಜಾಬ್, ಐ ಆಮ್ ಸೋ ಹ್ಯಾಪಿ ನೌ. ಐ ಹ್ಯಾವ್ 50K ಇನ್ ಮೈ ಬ್ಯಾಂಕ್ ಅಕೌಂಟ್ ನೌ. ಥ್ಯಾಂಕ್ ಯು ಮನಿ ಫಾರ್ ಕಮಿಂಗ್ ಇನ್ ಟು ಮೈ ಲೈಫ್. ಒಟ್ನಲ್ಲಿ ಇಲ್ಲಿ ಏನೇನೆಲ್ಲ ಬರ್ದಿರ್ತಿಲ್ಲ ಅದ್ರ ರಿಲೇಟೆಡ್ ಪಾಸಿಟಿವ್ ಆಗಿ ವಾಟರ್ ಜೊತೆಗೆ ಮಾತಾಡಿ. ನೀವ್ ಏನಾದ್ರೂ ಹೇಳಪ್ಪ, ಅದನ್ನ ವಾಟರ್ ತಗೊಳುತ್ತೆ. ಸೊ ಕೆಟ್ಟದೇನು ಮಾತಾಡಕ್ ಹೋಗ್ಬಿಡಿ, ಜಸ್ಟ್ ಒಳ್ಳೊಳ್ಳೆ ಪದಗಳನ್ನ ಬಳಸಿ ನಿಮ್ಮ ಡ್ರೀಮ್ ಬಗ್ಗೆ, ನಿಮ್ಗೆ ಏನ್ ಆಗ್ಬೇಕು ಅದ್ರ ಬಗ್ಗೆ ವಾಟರ್ ಜೊತೆಗೆ ಮಾತಾಡಿ. ನಾನ್ ಹೆಂಗ್ ಮಾಡ್ತೀನಂದ್ರೆ, ಸ್ಟಿಕ್ಕರ್ ಎಲ್ಲ ಅನ್ಸಕ್ ಕೆಲವೊಂದ್ಸಲ ನನ್ಗೆ ಟೈಮಿಂಗ್ ಮ್ಯಾಚ್ ಆಗ್ತಿರಲ್ಲ, ಅದಕ್ಕೋಸ್ಕರ ನಾನು ಹೆಂಗ್ ಮಾಡ್ತೀನಿ ಅಂದ್ರೆ ಎವ್ರಿ ಸಿಂಗಲ್ ಟೈಮ್ ವಾಟರ್ ಕುಡಿಬೇಕಾರೆ ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಲೈಫ್, ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಲೈಫ್, ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಲೈಫ್ ಅಂತ ಹೇಳ್ಕೊಂಡು ಕುಡಿತೀನಿ. ಸೊ ಅದು ನನ್ನ ಅಭ್ಯಾಸ, ಹಂಗ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಟೆಕ್ನಿಕ್ ನ ನಾನು ಇನ್ ಮುಂದೆ ಸೀರಿಯಸ್ ಆಗಿ ತಗೊಂಡು ಪ್ರಾಕ್ಟೀಸ್ ಮಾಡ್ಬೇಕು, ಬಿಕಾಸ್ ಅದಕ್ಕೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ನಾನ್ ಬರೀ ಆ ತರ ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಟ್ ಇನ್ ಮುಂದೆ ನಾನು ಕೂಡ ಸ್ಟಿಕ್ಕರ್ ಎಲ್ಲ ಅಂಟಿಸ್ಬಿಟ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಅದಾದ್ಮೇಲೆ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಪಕ್ಕದಲ್ಲಿ ಬೆಡ್ ಪಕ್ಕದಲ್ಲೇ ಇಟ್ಬಿಟ್ಟು ನೀವು ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ಏನು ಮಾಡಂಗಿಲ್ಲ. ಅದು ಹೇಳಾದ್ಮೇಲೆ ನೈಟ್ ನೀರೆಲ್ಲ ಕುಡಿಯಂಗಿಲ್ಲ. ಓಕೆನಾ? ಬೆಡ್ ಹತ್ರ ಪಕ್ಕದಲ್ಲಿ ಇಡ್ತೀರಾ, ಓಪನ್ ಮಾಡ್ತೀರಾ, ನಿಮ್ಮ ಅಫರ್ಮೇಶನ್ ಪಾಸಿಟಿವ್ ಆಗಿ ವಾಟರ್ ಜೊತೆ ಎಲ್ಲ ಮಾತಾಡ್ತೀರಾ. ಅದಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಅಲ್ಲಿ ಎತ್ತಿಡ್ಬೇಕು, ನೀರ್ನ ಕುಡಿಬೇಡಿ ಅವಾಗ. ಓಕೆನಾ? ಬಿಕಾಸ್ ಅದೊಂದ್ ಸ್ವಲ್ಪ ಎಲ್ಲ ಅಬ್ಸರ್ವ್ ಮಾಡ್ಬೇಕು, ನೀವ್ ಏನ್ ಮಾತಾಡಿದ್ರಾ, ಏನೆಲ್ಲ ಅನ್ಸಿದ್ರ ಎಲ್ಲವನ್ನೂ ತಗೊಳುತ್ತೆ. ಸೊ ಜಸ್ಟ್ ಪ್ರಾಕ್ಟೀಸ್ ಮಾಡಿ ಎವ್ರಿ ಡೇ. ಅದಾದ್ಮೇಲೆ ನೀವು ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನ್ ಮಾಡ್ಬೇಕಂದ್ರೆ, ನೀವು ನಿಮ್ ಬೆಡ್ ಪಕ್ಕದಲ್ಲೇ ಇರುತ್ತೆ, ಎದ್ದ ತಕ್ಷಣ ನೀರ್ ಕುಡಿಯೋ ಅಭ್ಯಾಸ ಎಲ್ರಿಗೂ ಇರುತ್ತೆ. ಅಟ್ಲೀಸ್ಟ್ ಒಂದು 95% ಪೀಪಲ್ಗಂತೂ ಇದ್ದೇ ಇರುತ್ತೆ. ಎದ್ದ ಕೂಡಲೇ ನೀರ್ ಕುಡಿಯೋಂಥದ್ದು. ತಗೊಳ್ತೀರಾ ಬಾಟಲ್ನ, ಸೇಮ್ ಓಪನ್ ಮಾಡ್ತೀರಾ, ಒಂದ್ ಪದ ನೀವ್ ಹೇಳ್ಬೇಕು. ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಐ ಲವ್ ಟು ಡ್ರಿಂಕ್ ದಿಸ್ ಎನರ್ಜೈಸ್ಡ್ ವಾಟರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಫುಲ್ಫಿಲ್ಲಿಂಗ್ ಆಲ್ ಮೈ ವಿಶಸ್. I love to drink this energized water. Thank you so much for fulfilling all my wishes. ಈ ತರ ಹೇಳ್ಬಿಟ್ಟು ಮತ್ತೆ ನಿಮ್ಮ ಅಫರ್ಮೇಶನ್ ಏನಾದ್ರು ಹೇಳೋದಿದ್ರೆ ಮತ್ತೆ ಇದಕ್ಕೆಲ್ಲ ಹೇಳ್ಬಿಟ್ಟು ನೀವು ಅದನ್ನ ಕುಡಿಬಹುದು. ಅಷ್ಟೇ. ನೆಕ್ಸ್ಟ್ ಇದನ್ನ ನಾನು ಆಫೀಸ್ಗೆ ಹೋಗ್ತೀನಿ, ಹೆಂಗ್ ಯೂಸ್ ಮಾಡೋದು, ಹೆಂಗ್ ಮಾಡಕ್ಕಾಗುತ್ತೆ ಅಂತ. ಈ ಬಾಟಲ್ನ ಹೇಳ್ದಾಗ ನಿಮ್ ಒಬ್ರಿಗೆ ಇಟ್ಕೊಳ್ಳಿ. ಆಫೀಸಿಗೆ ಏನಾದ್ರು ಬಾಟಲ್ ತಗೊಂಡ್ರೆ ಬೇರೆ ಬಾಟಲ್ನ ಕ್ಯಾರಿ ಮಾಡಿ. ಓಕೆನಾ? ಸೊ ಮನೇಲಿದ್ದಾಗ ಈ ಬಾಟಲ್ ನಿಮ್ದೆ. ಇದು ನೀರ್ ಖಾಲಿ ಆದ್ಮೇಲೆ ಹೇಳ್ದಾಗೆ ಫಿಲ್ ಮಾಡಿ ಮತ್ತೆ ಕುಡಿತಾ ಇರ್ಬೋದು. ಈ ಪೇಪರ್ ಏನಾದ್ರು ವೆಟ್ ಆಗೋಯ್ತು, ಇನ್ನೇನು ಅರ್ಧೋಗೋ ಸಿಚುಯೇಷನ್ ಇದೆ ಅಂದ್ರೆ ತೊಂದ್ರೆ ಇಲ್ಲ, ಅರ್ಧ ಬಿಸಾಕ್ಬಿಟ್ಟು ಎಲ್ಲಾರು ಬಿಸಾಕೊಳ್ಳಿ. ಮತ್ತೆ ಇನ್ನೊಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು
ಮತ್ತೆ ಸೇಮ್ ಕುಡಿತಾ ಇರ್ಬೋದು. ಖಾಲಿ ಆದಂಗೆಲ್ಲ ಫಿಲ್ ಮಾಡ್ಕೊಳ್ಳಿ, ಕುಡಿತಾ ಇರಿ. ನೀವು ಒಬ್ಬರೇ ಈ ಬಾಟಲ್ ನ ಯೂಸ್ ಮಾಡೋದನ್ನ ಮಾತ್ರ ಮರಿಬೇಡಿ, ಓಕೆನಾ? ಬೇರೆಯವ್ರ ಜೊತೆ ಎಲ್ಲ ಶೇರ್ ಮಾಡೋದು ಬೇಕಾಗಿಲ್ಲ, ಬಿಕಾಸ್ ಅವ್ರ ಡ್ರೀಮ್ ಏನೋ ಇರುತ್ತೆ, ಅವ್ರ ಪಾರ್ಟ್ನರ್ ಯಾರೋ ಇರ್ತಾರೆ. ಸೊ ಹಂಗಾಗಿ ಇದನ್ನ ನೀವು ಮಾತ್ರ ಯೂಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇಫ್ ಪಾಸಿಬಲ್ ಎವ್ರಿ 3 ಡೇಸ್ಗೊಮ್ಮೆ ಚೇಂಜ್ ಮಾಡಿ, ಬಾಟ್ಲು ಕೂಡ ನೀಟಾಗಿ ವಾಶ್ ಮಾಡಿ, ಓಕೆನಾ? ಸೊ ಅದನ್ನು ಸಹ ಮರಿಬೇಡಿ. ಅಂಡ್ ತುಂಬಾ ಪವರ್ಫುಲ್ ಈ ಟೆಕ್ನಿಕ್ಕು, ಸಖತ್ತಾಗಿ ಕೆಲಸ ಮಾಡುತ್ತೆ. ಬಿಕಾಸ್ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ವಾಟರ್ ಏನು ಹೆಂಗೆ ಎನರ್ಜಿ ಇದೆ ಅಂತ ಗೊತ್ತಾಯ್ತು, ವಾಟ್ ಈಸ್ ಅ ಸ್ಟೋರಿ ಬಿಹೈಂಡ್ ದಿಸ್ ಅಂತೆಲ್ಲ ತಿಳ್ಕೊಳ್ಳಿ. ಯಾಕಂದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ಯಾರು ನೋಡ್ತಿರೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ಬೋದು. ಸೊ ಜಾಪನೀಸ್ ಸೈಂಟಿಸ್ಟ್ ಒಬ್ರು ಇದನ್ನ ಕಂಡಿಡ್ದಿರೋ ಅಂತದ್ದು. ಸೊ ನೀರಿಗೆ ಯಾರು ಏನು ಗೊತ್ತಿರಲ್ಲ, ನೀನ್ ಒಳ್ಳೇದ್ ಕೊಡ್ತೀಯ, ನಾನು ಒಳ್ಳೇದೇ ರಿಟರ್ನ್ ಆಗಿ ಕೊಡ್ತೀನಿ, ಕೆಟ್ಟದ್ ಕೊಡ್ತೀಯ, ಕೆಟ್ಟದೇ ರಿಟರ್ನ್ ಆಗಿ ಕೊಡ್ತೀನಿ ಅಂತ ಹೇಳುತ್ತೆ. ಅಂಡ್ ರೀಸೆಂಟ್ ಆಗಿ ನಾನು ಒಂದು ಸ್ಟೋರಿ ಕೇಳಿಸ್ಕೊಂಡಿರೋ ಪ್ರಕಾರ, ಒಂದ್ 2 ಬೌಲ್ ಅಥವಾ 2 ಗ್ಲಾಸ್ ಅಲ್ಲಿ ನೀರ್ನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಗ್ಲಾಸ್ ಮೇಲೆ ಲವ್ ಅಂತ ಬರೀರಿ, ಓಕೆನಾ? ಇನ್ನೊಂದ್ ಗ್ಲಾಸ್ ಮೇಲೆ ಹೇಟ್ ಅಂತ ಬರೀದ್ಬಿಟ್ಟು ಫ್ರೀಸ್ ಮಾಡಕ್ ಇಡ್ಬೇಕಂತೆ. ನೆಕ್ಸ್ಟ್ ಮಾರ್ನಿಂಗ್ ತೆಗ್ದಾಗ ಏನಪ್ಪಾ ಲವ್ ಅಂತ ಏನ್ ಬರ್ದಿರ್ತಿರಲ್ಲ, ಅದ್ರಲ್ಲಿರೋ ಮೈಕ್ರೋಸ್ಕೋಪ್ ಅಲ್ಲಿ ಚೆಕ್ ಮಾಡಿದಾಗ ಅದ್ರಲ್ಲಿರೋ ಎಲ್ಲಾ ಕಣಗಳು ತುಂಬಾ ಬ್ಯೂಟಿಫುಲ್ ಆಗಿ ಫ್ಲವರ್ ಟೈಪ್ ಅಲ್ಲಿ ಫಾರ್ಮ್ ಆಗಿತ್ತಂತೆ. ಈ ಹೇಟ್ ಅಂತ ಏನ್ ಬರ್ದಿರ್ತಾರಲ್ಲ, ಇದೊಂಥರ ಅಗ್ಲಿ ತರ ಇತ್ತಂತೆ, ವಿಯರ್ಡ್ ಆಗಿತ್ತಂತೆ. ಸೊ ಅವಾಗ ಗೊತ್ತಾಯ್ತು ನೀರ್ಗೆ ನಾವ್ ಏನ್ ಬರೀತೀವಿ. ಬಿಕಾಸ್ ಲವ್ ಅಂತ ನೀರ್ಗೆ ಏನ್ ಗೊತ್ತಿರುತ್ತೆ? ಈಗ ರಂಜಿತಾ ಯಾರು ಅಂತ ನೀರ್ಗೆ ಹೆಂಗ್ ಗೊತ್ತಿರುತ್ತೆ? ಈವನ್ ಮದರ್ ತೆರೇಸಾ ಆಗಿರ್ಬೋದು ಅಥವಾ ಹಿಟ್ಲರ್ ಆಗಿರ್ಬೋದು, ಅವ್ರ ಹೆಸರು ಕೂಡ ಬರ್ದು ಟೆಸ್ಟ್ ಮಾಡಿದ್ದಾರೆ. ಮದರ್ ತೆರೇಸಾ ಯಾರು ಅಂತ ವಾಟರ್ ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲ್. ಹಿಟ್ಲರ್ ಯಾರು ಅಂತಾನು ಸಹ ಗೊತ್ತಿಲ್ಲ ಅಲ್ವಾ? ಸೊ ಅವ್ರ ಹೆಸರು ಬರ್ದಾಗ ಕೂಡ ಮದರ್ ತೆರೇಸಾ ಅನ್ನೋದು ಸಮಥಿಂಗ್ ಏನೋ ಒಂದು ವರ್ಡ್ ಅಲ್ಲಿ ಫಾರ್ಮ್ ಆಗಿತ್ತಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ. ಆಸ್ ಯೂಶಲ್ ಹಿಟ್ಲರ್ ಅನ್ನೋದು ತುಂಬಾ ವಿಯರ್ಡ್ ಆಗಿ ಅಗ್ಲಿ ಆಗಿ ಫಾರ್ಮ್ ಆಗಿತ್ತಂತೆ. ಸೊ ಅಷ್ಟು ಸಾಕಲ್ವಾ ನಂಬಕ್ಕೆ? ಸೊ ದಟ್ ಈಸ್ ದ ಸೈನ್ಸ್ ಬಿಹೈಂಡ್ ಇಟ್. ಸೊ ಸೈನ್ಸು ಏನಂತಾರೆ ಮ್ಯಾನಿಫೆಸ್ಟೇಷನ್ ಎಲ್ಲ ಕನೆಕ್ಟೆಡ್ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಬಿಲೀವ್ ಮಾಡಿ, ಈ ಒಂದು ಟೆಕ್ನಿಕ್ ನ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಬಳಸ್ಕೊಳ್ಳಿ. 100% ವರ್ಕ್ ಆಗುತ್ತೆ. ಸುಮ್ನೆ ಟ್ರೈ ಮಾಡ್ರಪ್ಪ, ನೋಡೋಣ ಹೆಂಗ್ ರಿಸಲ್ಟ್ ಬರುತ್ತೆ ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಜೊತೆಗೆ ಈ ಟೆಕ್ನಿಕ್ ನ ಅಟ್ಲೀಸ್ಟ್ ಟ್ರೈ ಫಾರ್ 21 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ. ನಾನು ಯಾವಾಗ್ಲೂ ಅದನ್ನ ಹೇಳೋದು, ಕನ್ಸಿಸ್ಟೆನ್ಸಿ ತುಂಬಾನೇ ಇಂಪಾರ್ಟೆಂಟು. ಸೊ ಏನೇ ಮಾಡ್ಬೇಕಾದ್ರು ಕೆಲವೊಂದ್ಸಲ ನಂಬಿಕೆ ಇಲ್ವಾ, ತುಂಬಾ ಒಳ್ಳೇದು ಪ್ರಾಕ್ಟೀಸ್. ನಂಬದೇ ಬೇಡ ಗುರು, ನೀವು ಪ್ರಾಕ್ಟೀಸ್ ಮಾಡ್ಬೋದಲ್ಲ. ಇವಾಗ ಯಾವ್ದೋ ಎಕ್ಸಾಮ್ ಅಲ್ಲಿ ಡ್ರಾಯಿಂಗ್ ಬರೀಬೇಕಂದ್ರೆ ನಾವು ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಲ್ವಾ? ನಂಬಿಕೆ ಇದೆ ಹೋಗಿ ಮಾಡ್ಬಿಡ್ತೀನಿ ಅಂತ ನಂಬಿಕೆಲಿರಲ್ಲ. ಪ್ರಾಕ್ಟೀಸ್ ಎವ್ರಿ ಸಿಂಗಲ್ ಡೇ ಪ್ರಾಕ್ಟೀಸ್ ಮಾಡಿದಾಗೆ ಗೊತ್ತಾಗುತ್ತೆ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ನಿಮ್ಗೆ ಏನ್ ಅನಿಸ್ತು ಈ ಟೆಕ್ನಿಕ್ ಇಂದ ಅಂತ ಹೇಳ್ಬಿಟ್ಟು. ಅಂಡ್ ಡೆಫಿನೆಟ್ಲಿ ಟ್ರೈ ಮಾಡಿ. ನನ್ನ ಸಕ್ಸಸ್ ಸ್ಟೋರಿನ ಆದಷ್ಟು ಬೇಗ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಹೋಪ್ ಈ ಒಂದು ಸಿಂಪಲ್ ವಿಡಿಯೋ ನಿಮ್ಗೆ ಸಿಕ್ಕಾಬಟ್ಟೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ನೀವೆಲ್ಲ ಈ ವಿಡಿಯೋ ನೋಡಾದ್ಮೇಲೆ ಇಮ್ಮಿಡಿಯೇಟ್ ಆಗಿ ವಾಟರ್ ಬಾಟ್ ಟೆಕ್ನಿಕ್ ನ ಟ್ರೈ ಮಾಡ್ಲೇಬೇಕು. ಇದೊಂಥರ ಮ್ಯಾಜಿಕ್ ವಾಟರ್. ನಿಮ್ಗೆ ಇಂಥ ಒಂದು ಟೆಕ್ನಿಕ್ ನ ಮಿಸ್ ಮಾಡ್ದೆ ಅಂತ ಫ್ಯೂಚರ್ ಅಲ್ಲಿ ಕುತ್ಕೊಂಡು ಸಫರ್ ಮಾಡ್ಬೇಡಿ, ಇವತ್ತೇ ಟ್ರೈ ಮಾಡಿ. ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಹ್ಯಾಪಿ ಮ್ಯಾನಿಫೆಸ್ಟಿಂಗ್. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್.